ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ದೇವರ ನಾಮದಲ್ಲಿ ಆಗಲಿ. ಆಮೇನ್. ಈಗ ನಾವು ಸ್ವಲ್ಪ ಹೊತ್ತು ಸಂಗೀತದ ಮೂಲಕ ದೇವರನ್ನು ಸ್ತುತಿಸಿ ಕೊಂಡಾಡೋಣ. Greetings in the precious name of Jesus Christ. Let's spend some time in praise and worship. सागर से भी गहरा, पर्वत से भी ऊंचा, तारों से भी ज्यादा प्यार है तेरा। सागर से भी गहरा, पर्वत से भी ऊंचा, तारों से भी ज्यादा प्यार है तेरा। प्यार है तुझसे ही प्यार है, प्यार है तुझसे प्रभु। प्यार है तुझसे ही प्यार है, प्यार है तुझसे यीशु। सागर से भी गहरा, पर्वत से भी ऊंचा, तारों से भी ज्यादा प्यार है तेरा। प्यार है तुझसे ही प्यार है, प्यार है तुझसे प्रभु। प्यार है तुझसे ही प्यार है, प्यार है तुझसे यीशु। हालेलुया हालेलुया, प्यार है तुझसे। 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 प्यार है तुझसे ही प्यार है, प्यार है तुझसे प्रभु। प्यार है तुझसे ही प्यार है, प्यार है तुझसे यीशु। ना ಸ್ತುತಿಸುವೆನು ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯ. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯ.
ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವೇ. ಪಾಪಿಯರೆಂದು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯ. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಲು. ಇಲ್ಲಿ ಆತನು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿದವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನಡೆನುಡಿ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದದ್ದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ
ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನನ್ನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದದ್ದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠಿಸಪಡಬೇಕೆಂದು ವಿನ್ನವಿಸುತ್ತೇವೆ. ಆಮೇನ್. ಪಾಪಗಳಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವವರೇ, ಹೃದಯನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟವರೇ, ನೀವೆಲ್ಲರೂ ಪಾಪಕ್ಷಮೆಯ ವಿಷಯವಾಗಿ ಪರಿಶುದ್ಧ ಸುವಾರ್ತೆಯಲ್ಲಿರುವ ಆದರಣೀಯ ಸ್ಪಷ್ಟ ವಾಕ್ಯವನ್ನು ಕೇಳಿರಿ. ಸರ್ವಶಕ್ತನಾದ ದೇವರು ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾನೆ. ತನ್ನ ಅತಿ ಪ್ರಿಯ ಕುಮಾರನಾದಂಥ ನಮ್ಮ ಪಾಪಗಳಿಗಾಗಿ ಶಿಲುಬೆಗೆ ಜಡಿಸಲ್ಪಟ್ಟು ನಮ್ಮ ನೀತಿ ನಿರ್ಣಯಕ್ಕೋಸ್ಕರ ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟಂಥ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುವವನಾಗಿದ್ದಾನೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನು ತನ್ನ ಸಭೆಗೆ ಕೊಟ್ಟಿರುವ ಅಧಿಕಾರ ಆಜ್ಞೆಗಳಿಗೆ ಅನುಸಾರವಾಗಿ ತಂದೆಯಾದ ದೇವರ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ಪಾಪಕ್ಷಮೆಯನ್ನು ಸಾರಿ ತಿಳಿಸುತ್ತೇನೆ. ಇದಲ್ಲದೆ ಪಶ್ಚಾತ್ತಾಪ ಪಡದೆಯೂ ನಂಬದೆಯೂ ಇರುವವರನ್ನು ನಮ್ಮ ಪ್ರಭು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅಪ್ಪಣೆಯ ಮೇರೆಗೆ ಆತನ ಹೆಸರಿನಲ್ಲಿ ಎಚ್ಚರಿಸಿ ಅವರಿಗೆ ಅವರ ಪಾಪಗಳು ಅವರ ಲೆಕ್ಕಕ್ಕೆ ಹಿಡಿಯಲ್ಪಟ್ಟಿವೆ ಎಂದು ಅವರು ತಿರುಗಿಕೊಂಡು ಪಶ್ಚಾತ್ತಾಪ ಪಡದೆ ಹೋದರೆ ದೇವರ ಕೋಪವು ಅವರ ಮೇಲೆ ನೆಲೆಯಾಗಿರುವುದೆಂದು ತಿಳಿಸುತ್ತೇನೆ. ಆಮೀನ್. ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ಮೂಲಕ ಲೋಕರಕ್ಷಣೆಯನ್ನುಂಟು ಮಾಡಿದ ನಿನ್ನ ಅಪರಿಮಿತವಾದ ಪ್ರೀತಿಗಾಗಿ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಆಮೇನ್. ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠವು ಹೊಸ ಒಡಂಬಡಿಕೆಗಳಲ್ಲಿ ಲೂಕನು ಬರೆದ ಸುವಾರ್ತೆ 10ನೇ ಸಂಧಿ 1ರಿಂದ 11ನೇ ವಚನದವರೆಗೆ. ಲೂಕ್ ಚಾಪ್ಟರ್ 10 verses 1 to 11. ಯೇಸು 70 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳಿಸಿದ್ದು, ಅವರು ಹಿಂತಿರುಗಿ ಬಂದು ತಾವು ಮಾಡಿದ್ದನ್ನು ತಿಳಿಸಿದ್ದು. ಇದಾದ ಮೇಲೆ ಸ್ವಾಮಿಯು ಇನ್ನು 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು. ಕಳಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ, ನೋಡಿರಿ. ಹಣದ ಚೀಲವನ್ನಾಗಲಿ ಹಸಿವೆಯನ್ನಾಗಲಿ ಕೆರಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡಿರಿ. ದಾರಿಯಲ್ಲಿ ಯಾರಿಗೂ ವಂದಿಸಬೇಡಿರಿ. ಇದಲ್ಲದೆ ನೀವು ಯಾವ ಮನೆಯೊಳಗೆ ಹೋದರೂ ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ. ಆಶೀರ್ವಾದ ಪಾತ್ರನು ಅಲ್ಲಿ ಇದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನಿಲ್ಲುವುದು, ಇಲ್ಲದಿದ್ದರೆ ಅದು ನಿಮಗೆ ಹಿಂತಿರುಗುವುದು. ಆ ಮನೆಯಲ್ಲೇ ಇದ್ದುಕೊಂಡು ಅವರು ಕೊಡುವಂಥದ್ದನ್ನು ಊಟ ಮಾಡಿರಿ, ಕುಡಿಯಿರಿ. ಆಳು ತನ್ನ ಕೂಲಿಗೆ ಯೋಗ್ಯನಷ್ಟೇ. ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಹೋಗಿ ಇಳುಕೊಳ್ಳಬೇಡಿರಿ. ಮತ್ತು ನೀವು ಯಾವ ಊರಿಗಾದರೂ ಹೋದ ಮೇಲೆ ಆ ಜನರು ನಿಮ್ಮನ್ನು ಸೇರಿಸಿಕೊಂಡರೆ ಅವರು ನಿಮಗೆ ಬಡಿಸಿದ್ದನ್ನು ಊಟ ಮಾಡಿರಿ. ಅಲ್ಲಿರುವ ರೋಗಿಗಳಿಗೆ ವಾಸಿ ಮಾಡಿ ಅವರಿಗೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದದೆ ಎಂದು ಹೇಳಿರಿ. ಆದರೆ ನೀವು ಯಾವ ಊರಿಗಾದರೂ ಹೋದ ಮೇಲೆ
ಆ ಜನರು ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ನೀವು ಆ ಊರ ಬೀದಿಗಳಿಗೆ ಬಂದು ನಿಮ್ಮ ಊರಿಂದ ನಮ್ಮ ಕಾಲುಗಳಿಗೆ ಹತ್ತಿದ ಧೂಳನ್ನು ಒರೆಸಿ ಬಿಡುತ್ತೇವೆ, ಅದು ನಿಮಗೇ ಇರಲಿ. ಆದಾಗ್ಯೂ ದೇವರ ರಾಜ್ಯವು ಸಮೀಪಕ್ಕೆ ಬಂದದೆ ಎಂದು ತಿಳಿಸಿರಿ ಎಂಬುದಾಗಿ ಹೇಳಿರಿ. ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠವು ಇಲ್ಲಿಗೆ ಮುಕ್ತಾಯವಾಯಿತು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿ ಕೊಟ್ಟು ಕ್ರಿಸ್ತೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇವೆ. ಆತನ ಏಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೆಯ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಸಭೆಗೆ ತಿಳಿಸಬೇಕಾದ ವಿಷಯಗಳು. ಈ ದಿನದ ವಾಕ್ಯ ಸಂದೇಶವನ್ನು ನಮ್ಮ ಸಭೆಯವರಾದ ಸಿಸ್ಟರ್ ಸೋಫಿಯಾ ಅವರು ನೀಡಲಿಕ್ಕಿದ್ದಾರೆ. ದೇವರು ಈ ವಾಕ್ಯ ಸಂದೇಶವನ್ನು ಹಾಗೂ ಅವರು ಮತ್ತು ಅವರ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ಒಂದು ಕುಟುಂಬವು ಸ್ತೋತ್ರದ ಕಾಣಿಕೆಯಾಗಿ 100 ರಿಯಲನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಅತ್ಯಂತ ಪ್ರಿಯರೇ,
ಈ ದಿನದ ಆರಾಧನೆಯ ಬಳಿಕ ನಾವು ಪ್ರಭುವಿನ ರಾತ್ರಿ ಭೋಜನವೆಂಬ ಸಂಸ್ಕಾರವನ್ನು ಆಚರಿಸುವೆವು. ಪ್ರಭು ತಾನೇ ತನ್ನ ಶಿಷ್ಯರಿಗೆ ಇದನ್ನು ನನ್ನ ನೆನಪಿಗಾಗಿ ಮಾಡಿರಿ ಎಂದು ಹೇಳಿ ಈ ಪವಿತ್ರ ಸಂಸ್ಕಾರವನ್ನು ನೇಮಿಸಿದನು. ಆದುದರಿಂದ ನಾವೆಲ್ಲರೂ ಇದರಲ್ಲಿ ಪಾಲುಗೊಳ್ಳುವ ಎಂಬುದಾಗಿ ನಮ್ಮನ್ನು ವಿನಂತಿಸಿಕೊಳ್ಳುವ ಆಗಿದ್ದೇನೆ. ಅದರ ಲಿಂಕನ್ನು ವಾಟ್ಸಪ್ನಲ್ಲಿ ಶೇರ್ ಮಾಡಲಾಗುವುದು. Lord, most merciful Father, we are here this morning before you. As a small family, when we are gathered, let your presence be felt. As you have said, when two or more gather in my name, my presence will be felt there. O Lord, let your presence be felt amongst us. Guide us and lead us in whatever we do and wherever we go. O Lord, we are thankful to you in many ways for all the wondrous things that you have blessed upon us, for the food that you have given us, for the shelter that you have provided us, for each and every amenity that you have blessed upon us, for the family that you have given us, for each and everything that you have bestowed upon us. We are thankful to you. O Lord, guide us and keep us safe from all kinds of danger and lead us in the right direction. O Lord, at this time, we pray for all the climatic changes that are happening around the world. O Lord, you are the ruler, you know each and everything that's happening. O Lord, take control of each and everything in your hands. Let there be better climatic conditions in each part of the world. O Lord, we pray for all the farmers who are agitating. O Lord, for the policies that have been taken. O Lord, for peace in the country. We pray that each and everything goes on smoothly, so that the farmers remove back their agitation and live and lead a life in peaceful manner. Lord, we pray for the governance of our country. Bless our governance. O Lord, let there be peace and harmony in our country. Let the people be blessed with jobs. Lord, the people be happy from all kinds of things that they are doing. Lord, we pray for people to remain peaceful in all accords of the life. O Lord, we pray for this country, the king and the rulers of this country, for the decisions that they're making, for the policies that they're making for the betterment of this country. O Lord, let this country prevail in peace. Let there be harmony among people, and let there be progress in each aspect. We know the pandemic times, it has been difficult for the countries to cope with the economic crisis. O Lord, bless the economies of the countries. Provide them with jobs, provide them with business. O Lord, at this hour, there are people who are sick and suffering, who do not have food to eat, nor shelter to live, nor a job. O Lord, bless those people, provide them with whatever is required. We also take into consideration all the people who have been listed in the prayer list. O Lord, let your anointing hands touch them and heal them. Guide them accordingly, O Lord. O Lord, we pray for our children. Bless our children. Give them the know-how and knowledge, and lead them accordingly in the path of righteousness. Let your word be the lamp to their foot, and wherever they go, they progress in their work and do better in their life. O Lord, similarly, we pray for all those children who have been caught up in war zones, calamities, who do not have food to eat nor shelter to live. O Lord, remove them from all their situation and provide them with whatever is required. Bring back the smile on their faces, O Lord. Lord, at this time, we pray for people who are in troubles in their families, who are undergoing depression. There are people who are having psychological problems, health issues. O Lord, remove them from all the situation. We especially pray for all the COVID warriors who are working day and night. O Lord, bless those people and strengthen them and keep them in your protection. Lord, at this hour, we pray for all our churches around the world. Lord, churches, some have opened and some have been closed so far, but your presence is amongst us. Lord, our belief is firm in you. Lord, strengthen our belief. So whatever
we think of you, and our belief is stronger in the days to come. O Lord, the churches be reopened at the earliest. Let life becomes normal at the earliest. O Lord, guide us and lead us in this way. Lord, we pray for each one of them who is in need at this hour. Bless each one of them. Guide them accordingly. Lord, we ask and pray this in the precious name of Lord Jesus. Amen. ನಮ್ಮ ರಕ್ಷಕನೂ ಒಡೆಯನೂ ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಸೇರಿ ಬಂದಂಥ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು ತಿಳಿಪಡಿಸ್ತಾ ಇದ್ದೇನೆ. ದೇವರು ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಳಾಗಿದ್ದೇನೆ. ಇವತ್ತಿನ ವಾಕ್ಯದ ಧ್ಯಾನಕ್ಕೆ ಹೋಗುವ ಮುಂಚೆ ನಾವು ಆತನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳೋಣ. ಆತ್ಮದೇವರು ನಮ್ಮನ್ನು ನಡೆಸುವ ಹಾಗೆ ಪ್ರಾರ್ಥಿಸೋಣ. ಅತ್ಯಂತ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತಹ ನಮ್ಮ ಪರಮ ತಂದೆಯಾದ ದೇವರೇ, ನಿನಗೆ ಅನಂತ ಕೋಟಿ ಕೋಟಿ ಸ್ತುತಿಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಯಾವ ಯೋಗ್ಯತೆ ಇಲ್ಲದ ನಮ್ಮನ್ನು ನೀವು ಆರಿಸಿಕೊಂಡು ಈ ಲೋಕದಲ್ಲಿ ಕರ್ತನೆ ನಿನಗಾಗಿ ಜೀವಿಸಲು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ವಂದನೆಗಳು ಸ್ವಾಮಿ. ಅಪ್ಪ, ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನಾವು ನಿನ್ನ ವಾಕ್ಯಕ್ಕಾಗಿ ಹಾರೈಸಿಕೊಂಡು ನಿನ್ನ ಕೃಪಾ ಸಿಂಹಾಸನದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಿನ್ನ ಜೀವ ಜಲವನ್ನು ನಮಗೆ ಕೊಟ್ಟು ನಮ್ಮ ಬಾಯಾರಿಕೆಯನ್ನು ತೀರಿಸು ಕರ್ತನೆ. ನಿನ್ನ ಜೀವಳ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ. ನಿಮ್ಮ ವಾಗ್ದಾನಗಳನ್ನು, ನಿಮ್ಮ ವಾಕ್ಯಗಳನ್ನು ಕರ್ತನೆ ನಮಗೆ ಕೊಡಬೇಕೆಂದು, ಬಲಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ನಿನ್ನ ಮಹಿಮೆಗಾಗಿ ಜೀವಿಸಲು ಪ್ರತಿ ಹೆಜ್ಜೆಯು ಕರ್ತನೆ ನಿನ್ನ ಚಿತ್ತಾನುಸಾರವಾಗಿ ಹಾಕಲು ನಿನ್ನ ಸಹಾಯವನ್ನು ನಮಗೆ ಒದಗಿಸಿಕೊಡಬೇಕೆಂದು ಅಯ್ಯ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಸೇರಿ ಬಂದಂಥ ಎಲ್ಲರನ್ನು ನಿನ್ನ ಕನಿಕರುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ನಿನಗೆ ಘನಮಾನ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಇವತ್ತಿನ ವಾಕ್ಯ ಧ್ಯಾನಾಂಶಕ್ಕಾಗಿ ನಾವು ಆರಿಸಿಕೊಂಡಂಥ ವೇದ ಪಾರಾಯಣ ಪಾಠವು ಭಾಗವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 1ರಿಂದ 11 ವಚನಗಳನ್ನು ನಾವು ಓದಿಕೊಂಡೆವು. ಈ ವಾಕ್ಯವು
ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಸೇವೆಗೆ ಕಳುಹಿಸುವುದನ್ನು ನಾವು ವಿವರಿಸುವುದನ್ನು ನಾವು ನೋಡ್ತೇವೆ. ಈ 10ನೇ ಅಧ್ಯಾಯದಲ್ಲಿ ಯೇಸು 70 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ್ದು. ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದಾಗ ಯೇಸು ಸ್ವಾಮಿ ಅನೇಕ ಸ್ಥಳಗಳನ್ನು ಸುತ್ತಿಕೊಂಡು ಅನೇಕ ಹಳ್ಳಿಗಳನ್ನು, ಊರುಗಳನ್ನು ದೇವರ ಸುವಾರ್ತೆಯನ್ನು, ಪರಲೋಕದ ಸುವಾರ್ತೆಯನ್ನು ಸಾರುತ್ತಾ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಆತನ ಮಿನಿಸ್ಟ್ರಿ, ಆತನ ಸೇವೆಯು ಮುಗಿಯುವ ಸಮಯದಲ್ಲಿ ಶಿಷ್ಯರನ್ನು ದೇವರ ಆರಿಸಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡಿದಾಗ, 15ನೇ ವಚನದಲ್ಲಿ ನಾವು ನೋಡಿದಾಗ ಆ ವಾಕ್ಯವು ಹೀಗೆ ಹೇಳಲ್ಪಡ್ತದೆ. ಅವರು ತನ್ನ ಸಂಗಡ ಇರಬೇಕೆಂತಲೂ, 14ನೇ ವಚನದಲ್ಲಿ ನೋಡಬೇಕಾದರೆ, ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನೂ ಅವರನ್ನು ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ದೇವನಾಮಕ್ಕೆ ಸ್ತೋತ್ರ ಆಗಲಿ. ದೇವರು ಸೇವೆಗೆ ಕಳುಹಿಸುವುದಕ್ಕೆ ಮುಂಚಿತವಾಗಿ ಆ 12 ಮಂದಿ ಶಿಷ್ಯರನ್ನು ಆರಿಸುವುದನ್ನು ನಾವು ನೋಡುತ್ತೇವೆ. ಆರಿಸಿದ ಮೇಲೆ ಯೇಸು ಸ್ವಾಮಿಯು ಅವರನ್ನು ಕಳುಹಿಸುತ್ತಾ ಇದ್ದಾರೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡಿದಾಗ ಮೊದಲನೇದಾಗಿ ಯೇಸು ಸ್ವಾಮಿ ಅವರನ್ನು ಪರಲೋಕದ ಸುವಾರ್ತೆಯನ್ನು ಹೇಳಲಿಕ್ಕೆ ಕಳುಹಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲು ದೇವರ ಆಜ್ಞೆ ಏನೆಂದರೆ ಪರಲೋಕದ ಸುವಾರ್ತೆಯನ್ನು ನೀವು ಸಾರಬೇಕು. 10ನೇ ಅಧ್ಯಾಯ, ಲೂಕ 10ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗ ಯೇಸು ಸ್ವಾಮಿ ಇಬ್ಬರಿಬ್ಬರನ್ನಾಗಿ ಕಳುಹಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆತನು ಕಳುಹಿಸುವಾಗ ಅವರಿಗೆ ಹೇಳುವುದೇನೆಂದರೆ, ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋದವರ ಬಳಿಗೆ ನಾನು ನಿಮ್ಮನ್ನು ಕಳುಹಿಸುತ್ತಾ ಇದ್ದೇನೆ. ತೋಳಗಳ ಮಧ್ಯದಲ್ಲಿ ಕುರಿಗಳ ಹಾಗೆ ನಾನು ನಿಮ್ಮನ್ನು ಕಳುಹಿಸುತ್ತಾ ಇದ್ದೇನೆ. ಆಗ ಶಿಷ್ಯರಿಗೊಂದು ಮಾತು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಬೆಳೆಯು ಬಹಳ, ಹಾರ್ವೆಸ್ಟ್ ಈಸ್ ಪ್ಲೆಂಟಿ, ಲೇಬರ್ಸ್ ಆರ್ ಫ್ಯೂ, ಕೆಲಸಗಾರರು ಸ್ವಲ್ಪ. ಬೆಳೆಗೆ ಕೆಲಸಗಾರರನ್ನು ಕಳುಹಿಸಬೇಕೆಂದು ನೀವು ತಂದೆಯನ್ನು ಬೇಡಿಕೊಳ್ಳಿರಿ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕಳುಹಿಸೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಿಕಾಷನ್ಸ್ ಹೇಳ್ತಾ ಇದ್ದಾರೆ. ಏನೇ ಹೇಳ್ತಾ ಇದ್ದಾರೆ ಅಂದರೆ, ಹಾರ್ವೆಸ್ಟ್, ಬೆಳೆಯು ವಿಸ್ತಾರವಾಗಿದೆ, ಬೆಳೆಯು ವಿಸ್ತಾರವಾಗಿದೆ, ಆದರೆ ಕೆಲಸಗಾರರು ಸ್ವಲ್ಪ. ತಂದೆಯನ್ನು ಬೇಡಿಕೊಳ್ಳಿರಿ, ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿ ನಮಗೆ ಈ ಪ್ರಾರ್ಥನೆಯನ್ನು ಮಾಡಬೇಕೆಂದು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ವಿಶ್ವಾಸಿಗೂ ತನ್ನ ಬಾಧ್ಯತೆಯನ್ನು ದೇವರು ನೆನಪು ಮಾಡ್ತಾ ಇದ್ದಾರೆ. ನಮ್ಮನ್ನು ನಾವು ಒಂದು ಆವರ್ತಿ ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ನಮಗೆ ಬೇಕಾದ ಎಲ್ಲ ಕೊರತೆಗಳಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ವಿವಾಹಕ್ಕಾಗಿ, ಉದ್ಯೋಗಕ್ಕಾಗಿ, ಫೈನಾನ್ಸ್ ಬ್ಲೆಸ್ಸಿಂಗ್ಸ್ಗಾಗಿ, ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಇನ್ನಿತರ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ಗಾಗಿ ಎಲ್ಲದಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಆದರೆ ದೇವರ ರಾಜ್ಯದ ವಿಷಯದಲ್ಲಿ ಬೆಳೆಗಾರನನ್ನು ಕಳುಹಿಸಿಕೊಡಿರಿ, ಕೆಲಸಗಾರನನ್ನು ಕಳುಹಿಸಿಕೊಡಿರಿ ಅಂತ ಪ್ರಾರ್ಥನೆ ಮಾಡಬೇಕೆಂದು ಯೇಸು ಸ್ವಾಮಿ ನಮ್ಮನ್ನು ಎಚ್ಚರಿಸುವರಾಗಿದ್ದಾರೆ. ತಂದೆಗೆ ಬೇಡಿಕೊಳ್ಳಿರಿ. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ತಂದೆಯನ್ನು ಬೇಡಿಕೊಂಡಾಗ ತಂದೆಯು ಕಳಿಸುತ್ತಾರಂತೆ ಕೆಲಸಗಾರರನ್ನು. ಆ ಪ್ರಾರ್ಥನೆ ನಮಗೆ ಬೇಕಾಗಿದೆ ಎಂದು ನಮಗೆ ದೇವರು ಎಚ್ಚರಿಸ್ತಾ ಇದ್ದಾರೆ. ದೇವನಾಮಕ್ಕೆ ಸ್ತೋತ್ರ ಆಗಲಿ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನ
4ನೇ ವಚನ, 5ನೇ ವಚನ, 6, 7, 8ರಲ್ಲಿ ನಾವು ನೋಡಿದಾಗ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 5ನೇ ವಚನದಲ್ಲಿ, 2ನೇ ವಚನದಲ್ಲಿ ನಾವು ನೋಡಿದಾಗ ಎಲ್ಲ ಥರದ ರೋಗಗಳಂತೆ, ಎಲ್ಲ ಥರದ ರೋಗಗಳು, ಎಲ್ಲ ಥರದ ಬೇನೆಗಳು. 1ನೇ ವಚನದಲ್ಲಿ, 2ನೇ ವಚನದಲ್ಲಿ ನಾವು ನೋಡಿದಾಗ ಆತನು ತನ್ನ 12 ಮಂದಿ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ದೇವನಾಮಕ್ಕೆ ಸ್ತೋತ್ರ. ಮೊದಲನೇದಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಪರಲೋಕದ ರಾಜ್ಯವು ಸಮೀಪವಾಗಿದೆ. ಪರಲೋಕದ ರಾಜ್ಯದ ಬಗ್ಗೆ ಶುಭ ಸುವಾರ್ತೆಯನ್ನು ನೀವು ಸಾರಬೇಕು. ಆಮೇಲೆ ಎಲ್ಲ ಥರದ ರೋಗಗಳು, ಅದನ್ನು ವಾಸಿ ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟು ಕಳುಹಿಸುತ್ತಾ ಇದ್ದಾರೆ. 5ನೇ ವಚನ, 10ನೇ ಮತ್ತಾಯ ಬರೆದ ಸುವಾರ್ತೆ ಅದೇ 10ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡಿದಾಗ ಅಪ್ಪಣೆ ಕೊಡ್ತಾ ಇದ್ದಾರಂತೆ. ಒಂದು ಕಡೆ ಅಧಿಕಾರ ಕೊಡ್ತಾ ಇದ್ದಾರೆ, 2ನೇ ವಚನದಲ್ಲಿ ನಾವು ನೋಡಿದಾಗ ಅಧಿಕಾರ ಕೊಡ್ತಾ ಇದ್ದಾರೆ. ಆಮೇಲೆ 5ನೇ ವಚನದಲ್ಲಿ ನೋಡಿದಾಗ ಅಪ್ಪಣೆ ಕೊಡ್ತಾ ಇದ್ದಾರೆ. ಆತನು ಪರಲೋಕ ರಾಜ್ಯದ ಬಗ್ಗೆ ನೀವು ಸುವಾರ್ತೆಯನ್ನು ಸಾರಿರಿ, ರೋಗಿಗಳನ್ನು ಸ್ವಸ್ಥಪಡಿಸಿರಿ, ಸತ್ತವರನ್ನು ಬದುಕಿಸಿರಿ. 8ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ರೋಗಿಗಳನ್ನು ಸ್ವಸ್ಥ ಮಾಡಿರಿ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನದಲ್ಲಿ ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ನೋಡ್ರಿ, ಇಲ್ಲಿ ತನ್ನ ಮಕ್ಕಳಾದ ನಮಗೆ ದೇವರ ಅಧಿಕಾರವನ್ನು ಕೊಡ್ತಾ ಇದ್ದಾರೆ, ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ. ಅದೇನೆಂದರೆ ಎಲ್ಲ ಥರದ ರೋಗಗಳು, ಎಲ್ಲ ಥರದ ಬೇನೆಗಳು, ಎಲ್ಲ ಥರದ ದೆವ್ವದಿಂದ ಪೀಡಿತರು ಎಲ್ಲರನ್ನೂ ಕೂಡ ನಮಗೆ ಗುಣಪಡಿಸುವ ಶಕ್ತಿಯನ್ನು, ಗುಣಪಡಿಸುವ ಅಧಿಕಾರವನ್ನು, ಗುಣಪಡಿಸುವ ಅಪ್ಪಣೆಯನ್ನು ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರನ್ನು ನಂಬುವ ಪ್ರತಿಯೊಬ್ಬರಿಗೆ ಕೂಡ ಈ ಒಂದು ವಾಕ್ಯವು ಅನ್ವಯಿಸ್ತದೆ. ಈ ಒಂದು ಅಧಿಕಾರವು ಅವರ ಒಂದು ಹಕ್ಕಿನ ಹಾಗೆ ಪರಿಶುದ್ಧಾತ್ಮ ದೇವರು ನಮಗೆ ಕೊಡ್ತಾ ಇದ್ದಾರೆ. ತನ್ನ ಮಕ್ಕಳಾಗುವ ನಮಗೆಲ್ಲರಿಗೂ ಕೂಡ ಅಧಿಕಾರವನ್ನು ದೇವರು ಕೊಡುವುದನ್ನು ನೋಡ್ತೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನು ಎಲ್ಲ ವಿಷಯಗಳ ಮೇಲೆ ಅಧಿಕಾರವನ್ನು ಹೊಂದಿದನು. ಯೋಹಾನ ಬರೆದ ಸುವಾರ್ತೆ 5:22ರಲ್ಲಿ ನಾವು ನೋಡಿದಾಗ ಅಥಾರಿಟಿ ಓವರ್ ಜಡ್ಜ್ಮೆಂಟ್ ವಿಷಯದಲ್ಲಿ, ನ್ಯಾಯ ವಿಚಾರಣೆಯಲ್ಲಿ ಆತನ ಅಧಿಕಾರವನ್ನು ಹೊಂದಿದಂತೆ. ಆಮೇಲೆ ಮತ್ತಾಯ 7:28ರಲ್ಲಿ ನಾವು ನೋಡಿದಾಗ ಹಿ ಹ್ಯಾಸ್ ಅಥಾರಿಟಿ ಇನ್ ಟೀಚಿಂಗ್. ಸಭಾ ಮಂದಿರದಲ್ಲಿ ಆತನು ವಾಕ್ಯವನ್ನು ಉಪದೇಶ ಮಾಡುತ್ತಿರುವಾಗ ಎಲ್ಲರೂ ಆಶ್ಚರ್ಯಪಡುತ್ತಾ ಇದ್ದರಂತೆ, ಯಾವ ಅಧಿಕಾರದಿಂದ ಈತನು ಈ ವಾಕ್ಯಗಳನ್ನು, ಈ ಮಾತುಗಳನ್ನು ನಮಗೆ ಹೇಳ್ತಾ ಇದ್ದಾನೆ ಅಂತ ಆಶ್ಚರ್ಯಪಡ್ತಾ ಇದ್ದಾರಂತೆ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡಿದಾಗ ಆತನ ಅಪರಾಧಗಳನ್ನು ಕ್ಷಮಿಸ್ತಾ ಇದ್ದಾನಂತೆ. ಮನುಷ್ಯ ಕುಮಾರನಿಗೆ ಅಪರಾಧಗಳನ್ನು ಕ್ಷಮಿಸುವ ಅಧಿಕಾರವು ಕೊಡಲ್ಪಟ್ಟಿದೆ ಎಂದ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇ ಮಾರ್ಕನ ಬರೆದ ಸುವಾರ್ತೆ 28:18ರಲ್ಲಿ ನೋಡಿದರೆ ಎಲ್ಲ ಥರದ ಅಧಿಕಾರವು ನನಗೆ ತಂದೆಯಿಂದ ಕೊಡಲ್ಪಟ್ಟಿದೆ, ಅದೇ ಅಧಿಕಾರವನ್ನು ನಿಮಗೆ ನಾನು ಕೊಟ್ಟು ಕಳುಹಿಸ್ತಾ ಇದ್ದೇನೆ ಅಂಥೇಳಿ ನಾವು ವಾಕ್ಯವನ್ನು ನಾವು ನೋಡುತ್ತೇವೆ. ದೇವರ ಮಕ್ಕಳೇ, ಸ್ಪಿರಿಚುವಲ್ ಅಥಾರಿಟಿ, ನಮಗೆ ದೇವರು ಕೊಡುವ ಆತ್ಮೀಕವಾದ ಅಧಿಕಾರಗಳು ಅವು ಎಷ್ಟೋ ಉನ್ನತವಾಗಿವೆ. ನಮಗೆಲ್ಲರಿಗೂ ಗೊತ್ತು, ಆಲ್ ದ ಪವರ್ಸ್ ಅಂಡ್ ಅಥಾರಿಟೀಸ್ ಬಿಲಾಂಗ್ಸ್ ಟು ಗಾಡ್. ನಾವು ವಾಕ್ಯದಲ್ಲಿ ನೋಡಿದಾಗ ದೇವರು ಆತನ ಪವರ್ ಮತ್ತು ಅಥಾರಿಟಿ, ಆತನು ಯಾರನ್ನು ಮೆಚ್ಚುತ್ತಾನೋ ಅವರಿಗೆ ಮಾತ್ರ ನಾವು ಕೊಡುವುದನ್ನು ನಾವು ನೋಡ್ತೇವೆ.
ಇಲ್ಲಿ ಕೂಡ ಶಿಷ್ಯರಿಗೆ ಕೊಟ್ಟು ಕಳುಹಿಸ್ತಾ ಇದ್ದಾರೆ. ಅಥಾರಿಟಿ ಮೀನ್ಸ್ ಯು ಹ್ಯಾವ್ ಬೀನ್ ಗಿವೆನ್ ಅ ಎಬಿಲಿಟಿ ಆಫ್ ಸ್ಟ್ರೆಂತ್ ಟು ಡೂ ಸಮಥಿಂಗ್. ಎಬಿಲಿಟಿ, ಒಬ್ಬರಿಂದ ಕೊಡಲ್ಪಡುವ ಆ ಸಾಮರ್ಥ್ಯ, ಆ ಬಲ, ಅದೇ ಅಧಿಕಾರ. ಯೇಸು ಸ್ವಾಮಿಗೆ ಎಲ್ಲದರ ಮೇಲೆ ಅಧಿಕಾರ ಇತ್ತು. ದೇವನಾಮಕ್ಕೆ ಸ್ತೋತ್ರ. ಪಾಪದ ಮೇಲೆ ಅಧಿಕಾರ ಇತ್ತು, ದೆವ್ವಗಳ ಮೇಲೆ ಅಧಿಕಾರ ಇತ್ತು, ಆಮೇಲೆ ರೋಗಗಳ ಮೇಲೆ ಅಧಿಕಾರ ಇತ್ತು, ಭಯದ ಮೇಲೆ ಅಧಿಕಾರ ಇತ್ತು. ಈ ಅಧಿಕಾರ ಯಾವುದರ ಮೇಲೆ ಮನುಷ್ಯರಿಗೆ ಕೊಡಲ್ಪಟ್ಟಿದೆ ಎಂದು ಕೆಲವು ವಾಕ್ಯ ಭಾಗಗಳನ್ನು ನಾವು ನೋಡಿಕೊಳ್ಳೋಣ. ಯೇಸು ಸ್ವಾಮಿಗಾದರೂ ಮತ್ತಾಯನ ಬರೆದ ಸುವಾರ್ತೆ 28:18 ನಾವು ನೋಡಿದಾಗ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ಕೊಡಲ್ಪಟ್ಟಿತು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 28ನೇ ಅಧ್ಯಾಯ 18 ಎಲ್ಲ ಅಧಿಕಾರ ಕೂಡ ದೇವರು ಕೊಡಲ್ಪಟ್ಟಿದೆ ಅಂತ ಯೇಸು ಸ್ವಾಮಿಗೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19 ನೋಡಿದಾಗ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚುವುದು ಅಂದನು. ದೇವನಾಮಕ್ಕೆ ಸ್ತೋತ್ರ. ದೇವರು ತನ್ನ ಮಕ್ಕಳಾದ ನಮಗೆ, ವಿಶ್ವಾಸಿಗಳಾದ ನಮಗೆ ಪವರ್ ಆ್ಯಂಡ್ ಅಥಾರಿಟಿ ಕೊಡುವುದು ಮಾತ್ರವಲ್ಲದೆ, ಇಲ್ಲಿ ವಾಕ್ಯ ಹೇಳುತ್ತದೆ, ಪರಲೋಕದ ಬೀಗದ ಕೈಯನ್ನು ಕೊಟ್ಟಿದ್ದಾನಂತೆ. ಅದರಿಂದ ನಾವೇನು ಮಾಡಬೇಕಾದ್ರೆ, ಭೂಲೋಕದಲ್ಲಿ ನಾವು ಯಾವುದನ್ನು ಬಿಚ್ಚುತ್ತೀವೋ, ಯಾವುದನ್ನು ಕಟ್ಟುತ್ತೀವೋ, ಯಾವುದನ್ನು ಬೈಂಡ್ ಮಾಡ್ತೀವೋ, ಯಾವುದು ರಿಲೀಸ್ ಮಾಡ್ತೀವೋ ಅದು ಪರಲೋಕದಲ್ಲಿ ಕೂಡ ಅದು ರಿಲೀಸ್ ಆಗ್ತದಂತೆ. ತನ್ನ ಮಕ್ಕಳಿಗೆ ದೇವರು ಕೊಡುವ ಅಧಿಕಾರ ಅದು ವಿಶೇಷವಾದದ್ದು. ತನ್ನನ್ನು ಯಾರು ಮೆಚ್ಚಿಸ್ತಾರೋ, ಆತನಿಗಾಗಿ ಯಾರು ಜೀವಿಸ್ತಾರೋ, ಆತನಿಗಾಗಿ ಯಾರು ಭಯಭಕ್ತಿಯಲ್ಲಿ ನಡೆದುಕೊಳ್ಳುತ್ತಾರೋ ಅವರಿಗೆ ಆತನು ಕೊಡುವಂಥ ಆಶೀರ್ವಾದಗಳಾಗಿವೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19 ನಾವು ನೋಡಿದಾಗ, ಲೂಕು 10ನೇ ಅಧ್ಯಾಯ 19 ನಾವು ನೋಡಿದಾಗ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ದೇವನಾಮಕ್ಕೆ ಸ್ತೋತ್ರ. ದೇವರು ನಮಗೆ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ನಾವು ತುಳಿಯಬೇಕಂತೆ. ಈ ಲೋಕದಲ್ಲಿ ನಮಗೆ 3 ಶತ್ರುಗಳನ್ನು ನಾವು ನೋಡ್ತೇವೆ. ಮೊದಲನೇದು ನಮ್ಮ ಶರೀರವೇ ಒಂದು ಶತ್ರು, ಎರಡನೇದು ಲೋಕ ಒಂದು ಶತ್ರು, ಮೂರನೇದು ಸೈತಾನನು ನಮಗೆ ಒಂದು ವೈರಿ, ಒಂದು ಶತ್ರು. ದೇವರಿಗಾಗಿ ನಿಲ್ಲುವ, ದೇವರಿಗಾಗಿ ಜೀವಿಸುವ ಒಡಂಬಡಿಕೆಯನ್ನು, ಪ್ರಮಾಣವನ್ನು ನಾವು ಮಾಡಬೇಕಾದ್ರೆ, ದೇವರಿಗಾಗಿ ನಾವು ಜೀವಿಸಬೇಕು ಎಂದು ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಂಡು ಇರುವಾಗ ನಮ್ಮ ಶರೀರವೇ ನಮಗೆ ಸಹಕರಿಸುವುದಿಲ್ಲ. ಅನೇಕ ಸಲ ಯೇಸು ಸ್ವಾಮಿ ಆ ಒಂದು ಗೆಸ್ಸೆಮನೆ ತೋಟದಲ್ಲಿ ನಾವು ನೋಡಿದಾಗ ಅವರು ನಿದ್ದೆ ಮಾಡ್ತಾ ಇರ್ತಾರೆ. ಸ್ವಾಮಿ ಬಂದು ಹೇಳ್ತಾರೆ, ನನಗಾಗಿ ಒಂದು ಗಂಟೆಯಾದರೂ, ಒಂದು ಗಳಿಗೆಯಾದರೂ ನೀವು ಎಚ್ಚರಿದ್ದು ಪ್ರಾರ್ಥನೆ ಮಾಡಲಾರಿರ. ಆಗ ಅವರು ಹೇಳ್ತಾ ಇದ್ದಾರೆ, ಸ್ವಾಮಿ, ಆತ್ಮವು ಸಿದ್ಧವಾಗಿದೆ, ಶರೀರವು ಬಲಹೀನವಾಗಿದೆ. ಯಾಕೆಂದರೆ ತುಂಬ ಬಳಲಿ ಹೋಗಿದ್ದೇವೆ. ನಿಜ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೂ ತುಂಬ ಬ್ಯುಸಿ ಶೆಡ್ಯೂಲ್.
ತುಂಬ ಬ್ಯುಸಿಯಾಗಿರ್ತೇವೆ. ನಮ್ಮ ಪ್ರಾರ್ಥನೆಗಳು ಪೂರ್ತಿ ಮಲಗುವ ಸಮಯದಲ್ಲಿ ಪ್ರಾರ್ಥನೆಗಳು ಅನೇಕ ಸಲ ನಾವು ಮಾಡುವವರಾಗಿದ್ದೇವೆ. ಬಳಲಿ ಹೋದ ದೇಹದಿಂದ, ಬಳಲಿ ಹೋದ ಶರೀರದಿಂದ ನಮಗೆ ಮಾಡಲು ಶಕ್ತಿ ಕೂಡ ಇರುವುದಿಲ್ಲ. ಅಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮಲಗುತ್ತೇವೆ. ಸ್ವಾಮಿ 3 ಸಲ ಬಂದು ಅವರನ್ನು ಎಚ್ಚರಿಸಿ ಹೋದಾಗಲೂ ಕೂಡ 3ನೇ ಸಲ ಬಂದು ನೋಡಿದಾಗ 3ನೇ ಸಲ ಕೂಡ ಶಿಷ್ಯರ ಹಾಗೆ ಮಲಗಿರ್ತಾರೆ. ದೇವನಾಮಕ್ಕೆ ಸ್ತೋತ್ರ. ಅನೇಕ ಸಲ ಆತ್ಮವೆಚ್ಚರವಾಗಿದ್ದರು, ಆತ್ಮಸಿದ್ಧವಾಗಿದ್ದರು, ಶರೀರ ನಮ್ಮನ್ನು ಬಲಹೀನ ಮಾಡಿಬಿಡ್ತದೆ. ಲೋಕವು ನಮ್ಮ ಇನ್ನೊಂದು ಶತ್ರು. ಅದ್ಯಾವುದೆಂದರೆ, ನಾವು ಲೋಕವನ್ನು, ದೇವರು ಅದಕ್ಕೆ ಹೇಳ್ತಾ ಇದ್ದೆ, ನಾವು ಲೋಕವನ್ನು ಜಯಿಸಿದ್ದೇನೆ. ಲೋಕದಲ್ಲಿ ನಿಮಗೆ ಶ್ರಮೆ ಉಂಟು, ಲೋಕದಲ್ಲಿ ನಿಮಗೆ ಶೋಧನೆ ಉಂಟು, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು. ವಿಶ್ವಾಸಿಗಳಾದ ನಾವು ಭೂಮಿಯ ಮೇಲೆ ಜೀವಿಸ್ತಾ ಇದ್ದೇವೆ, ಪರಲೋಕದಲ್ಲಿ ಅಲ್ಲ. ಭೂಮಿಯ ಮೇಲೆ ಜೀವಿಸುವ ನಮ್ಮೊಬ್ಬೊಬ್ಬರಿಗೆ ಕೂಡ ಪ್ರತಿದಿನ ಒಂದು ಹೋರಾಟ, ಪ್ರತಿದಿನವೂ ನಾವು ಯುದ್ಧದ ಮೈದಾನದಲ್ಲಿ ಇರಬೇಕಾಗ್ತದೆ. ದೇವರ ವಾಕ್ಯ ಹೇಳ್ತದೆ, ಲೋಕದ ಸ್ನೇಹವು ದೇವರಿಗೆ ವೈರತ್ವ ತರ್ತದಂತೆ. ಲೋಕದೊಂದಿಗೆ ನಾವು ಸ್ನೇಹ ಮಾಡಬಾರದು. ಸೊದೋಮ ಗೊಮೋರದವರು ಲೋಕದೊಂದಿಗೆ ಸ್ನೇಹ ಮಾಡಿದ್ರಂತೆ. ಆದುದರಿಂದ ಅದು ಬೆಂಕಿಯಿಂದ ದಹಿಸಲ್ಪಡ್ತು. ನಾವು ಲೋಕದಲ್ಲಿ ಇರಬೇಕಾದರೆ ಕಣ್ಣಿನ ಆಶೆ, ಶರೀರದ ಆಶೆ ಎಲ್ಲವನ್ನೂ ನಾವು ನೋಡ್ತಾ ಇರ್ತೇವೆ. ಆದರೆ ಉದಾಹರಣೆಗೆ ಹೇಳಬೇಕಂದ್ರೆ, ನೀರಿನ ಮೇಲೆ ಹಡಗು ಹೋಗ್ತಾ ಇರ್ತದೆ, ಪ್ರಯಾಣ ಮಾಡ್ತಾ ಇರ್ತೇವೆ. ನೀರಿನ ಮೇಲೆ ಹಡಗು ಇರ್ತದೆ, ಆಗಲಿ ಹಡಗಿನಲ್ಲಿ ನೀರಿರಲ್ಲ. ಹಡಗಿನಲ್ಲಿ ನೀರಿದ್ದಾಗ ಆ ಹಡಗು ಮುಳುಗಿ ಹೋಗ್ತದೆ. ನಾವು ಕೂಡ ಆಧ್ಯಾತ್ಮಿಕವಾಗಿ ಹಡಗಿಗೆ ನಾವು ಹೋಲಿಸಿಕೊಳ್ಳೋಣ ಪ್ರಿಯರೇ. ನಮ್ಮ ಜೀವನದಲ್ಲಿ ನಾವು ಲೋಕದಲ್ಲಿ ಇರಬಹುದಾದರೆ ಲೋಕವು ನಮ್ಮಲ್ಲಿ ಇರಬಾರದು. ನಮ್ಮಲ್ಲಿ ಲೋಕವು ಇದ್ದಾಗ ನಾವು ದೇವರಿಗೆ ವೈರವಾಗಿ ಜೀವಿಸ್ತೇವೆ, ವೈರಿಗಳಾಗಿ ಜೀವಿಸ್ತೇವೆ. 3ನೇದು ಸಾತಾನನು. ಸಾತಾನನ ನಿವಾಸ ಸ್ಥಾನ ಪರಲೋಕ ರಾಜ್ಯದಲ್ಲಿತ್ತು. ದೇವರಿಗಿಂತಲೂ ಹೆಚ್ಚಾದ ಸ್ಥಾನವನ್ನು ಆ ಸೈತಾನನು ಅಪೇಕ್ಷಿಸಿದ್ದರಿಂದ, ಲೂಸಿಫರ್ ಅಪೇಕ್ಷಿಸುವುದರಿಂದ ತಕ್ಷಣವೇ ಆ ಸ್ಥಾನದಿಂದ ಕೆಳಗೆ ನೂಕಲ್ಪಟ್ಟನು. ಆಗ ಆತನು ಸೈತಾನನಾಗಿ ಮಾರ್ಪಟ್ಟು ಈ ಲೋಕದಲ್ಲಿ ಲೋಕಾಧಿಕಾರಿಯಾಗಿ ಈ ಲೋಕದ ಮೇಲೆ ಅಧಿಕಾರವನ್ನು ಹೊಂದಿರುವುದನ್ನು ನಾವು ನೋಡ್ತೇವೆ. ಅದೇ ಅಧಿಕಾರದಿಂದ ಏದೆನ್ ತೋಟದಲ್ಲಿ ಆದಾಮು ಹವ್ವಳ ದೇವರು ಅವರ ಮೇಲಿಟ್ಟಿರುವ ಪ್ರಣಾಳಿಕೆ ಅದೆಲ್ಲವೂ ನಾಶವಾಯಿತು. ಒಂದು ಅವಿಧೇಯತೆಯಿಂದ ಆದಾಮ ಹವ್ವರು ಎಲ್ಲದರ ಮೇಲೆ ಅಧಿಕಾರವನ್ನು ಕಳೆದುಕೊಂಡರು. ದೇವರು ಆದಾಮ ಹವ್ವಳಿಗೆ ಎಲ್ಲದರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದರು. ಮೊದಲು ಏದೆನ್ ತೋಟವನ್ನು ಸೃಷ್ಟಿ ಮಾಡಿ, ಅದರ ಎಲ್ಲವನ್ನು ಸೃಷ್ಟಿ ಮಾಡಿ ಅವರು ಸುಖವಾಗಿ, ಸಮಾಧಾನವಾಗಿ, ಪರಿಶುದ್ಧರಾಗಿ, ಸಂತೋಷವಾಗಿ, ಆಶೀರ್ವಾದಕರವಾಗಿ ಜೀವಿಸಲು ಬೇಕಾದ ಎಲ್ಲ ವಿಧವಾದ ಸೌಲಭ್ಯಗಳನ್ನು ಮಾಡಿ, ಆಮೇಲೆ ದೇವರು ತನ್ನ ಕೈಯಿಂದ ಆದಾಮನನ್ನು ಉಂಟು ಮಾಡಿದನು, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ತನ್ನ ಆತ್ಮವನ್ನು ಊದಿದಾಗ ನರನು ಜೀವಾತ್ಮ ಆಗಿದ್ದಾನೆ ಅಂತ ವಾಕ್ಯ ಹೇಳಲ್ಪಡ್ತದೆ. ಅಷ್ಟು ಪ್ರಾಮುಖ್ಯತೆ ಉಳ್ಳ ಮನುಷ್ಯನನ್ನು ಸೈತಾನನು ತನ್ನ ಸುಳ್ಳಿನ ಮಾತುಗಳಿಂದ ಆ ಅಧಿಕಾರವನ್ನು ತೆಗೆದುಕೊಳ್ಳುವುದನ್ನು ನೋಡ್ತೇವೆ. ಡಿಸೊಬೀಡಿಯನ್ಸ್ ಆಫ್ ಆಡಮ್ ಅಂಡ್ ಈವ್.
ಆದಾಮ ಹವ್ವಳ ಅವಿಧೇಯತೆಯಿಂದಾಗಿ ಅಧಿಕಾರವನ್ನು ಅದು ಸಾತಾನನು ತೆಗೆದುಕೊಂಡಿದ್ದನ್ನು ನಾವು ನೋಡ್ತೇವೆ. ಆದರೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆತನು ತನ್ನನ್ನು ತಾನು ಮರಣಕ್ಕೆ ಒಪ್ಪಿಸಿಕೊಂಡು ತೆಗೆದುಕೊಂಡಂಥ ಆ ಅಧಿಕಾರವನ್ನು ಸೈತಾನನಿಂದ ತಿರುಗಿ ಯೇಸು ಕ್ರಿಸ್ತನು ಪಡೆಯುವುದನ್ನು ನಾವು ನೋಡುತ್ತೇವೆ. ಶಿಲುಬೆಯ ಮರಣದ ಮೂಲಕವಾಗಿ ಆ ಅಧಿಕಾರವನ್ನು ತೆಗೆದುಕೊಂಡು ಸದಾಕಾಲವು ನರಕಕ್ಕೆ ಅರ್ಹರಾದ ಮನುಷ್ಯನನ್ನು ಮರಣದಿಂದ ನರಕದಿಂದ ತಪ್ಪಿಸಿ ಪರಲೋಕ ರಾಜ್ಯವನ್ನು ನಿತ್ಯ ಜೀವವನ್ನು ಕೊಡಲಿಕ್ಕೆ ಯೇಸು ಸ್ವಾಮಿ ತನ್ನನ್ನು ತಾನು ಶಿಲುಬೆಯ ಮರಣಕ್ಕೆ ಒಪ್ಪಿಸಬೇಕಾಯಿತು. 3ನೇ ದಿನ ಆತನು ಎದ್ದು ಮೃತ್ಯುಂಜಯನಾಗಿ ತನ್ನ ಮಕ್ಕಳನ್ನು ತಾನಿರುವ ಸ್ಥಳಕ್ಕೆ ಸೇರಿಸಲು ಅವರನ್ನು ಸಿದ್ಧ ಮಾಡುವುದನ್ನು ನಾವು ನೋಡ್ತೇವೆ. ಆತನು ಈ ಲೋಕದಲ್ಲಿ ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ತನ್ನ ಮಕ್ಕಳಾದ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ರ ವಚನದಲ್ಲಿ ನೋಡಿದಾಗ, ಎಲ್ಲ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರ ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳುಹಿಸಿದನು. ಈ ಲೋಕದಲ್ಲಿ ದೇವರ ಇಚ್ಛೆ, ದೇವರ ಚಿತ್ತ ಯಾವುದು ಗೊತ್ತಾ ಪ್ರಿಯರೇ? ತನ್ನ ಮಕ್ಕಳಾಗುವ ಅಧಿಕಾರ ಮಾತ್ರವಲ್ಲದೆ ಲೂಕ 9ನೇ ಅಧ್ಯಾಯ 1ನೇ ವಚನ ಪ್ರಕಾರ ಈ ಎಲ್ಲ ಅಧಿಕಾರವನ್ನು ನಮಗೆ ಕೊಟ್ಟಿದ್ದ ನಾವು ಹಾಗೆ ಮಾಡಬೇಕು. ನಾವು ಇವೆಲ್ಲವನ್ನು ಕೂಡ ತನ್ನ ಮಕ್ಕಳಾದ ನಮಗೆ ಕೊಟ್ಟಂಥ ಅಧಿಕಾರವನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಅಲ್ಲಿ ಒಂದು ಆಫೀಸರು, ಒಂದು ಪೊಲೀಸ್ಮನ್ ಇರ್ತಾರೆ. ಅವರು ಟ್ರಾಫಿಕ್ ಜಾಮ್ ಆಗದ ಹಾಗೆ ಆ ಟ್ರಾಫಿಕ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರ ಪೋಸ್ಟ್ ಟ್ರಾಫಿಕ್ ಕಂಟ್ರೋಲ್ ಮಾಡುವುದು ಅದು ಅಧಿಕಾರಗಳಿಂದ ಅವರಿಗೆ ಕೊಡಲ್ಪಟ್ಟಿರ್ತದೆ. ಅದಕ್ಕಾಗಿ ಅವರೆಲ್ಲ ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಜಾಮ್ ಆಗದ ಹಾಗೆ, ಆಕ್ಸಿಡೆಂಟ್ಸ್ ಆಗದ ಹಾಗೆ, ಅನಾಹುತಗಳು ಆಗದ ಹಾಗೆ ಅವರಿಗೆ ಕೊಟ್ಟಂಥ ಅಧಿಕಾರವನ್ನು ಅವರು ಉಪಯೋಗಿಸ್ಕೊಳ್ತಾ ಇರ್ತಾರೆ. ನಮಗೆ ಕೂಡ ಪರಿಶುದ್ಧ ದೇವರು, ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು ನಮಗೆ ಅಧಿಕಾರವನ್ನು ಕೊಡ್ತಾ ಇದ್ದಾನೆ. ತನ್ನ ಮಕ್ಕಳಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾನೆ. ಯಾವುದರ ಮೇಲೆಂದರೆ ದೆವ್ವಗಳನ್ನು ಬಿಡಿಸುವುದು, ರೋಗಗಳನ್ನು ವಾಸಿ ಮಾಡುವುದು, ಅಸ್ವಸ್ಥರನ್ನು ಸ್ವಸ್ಥ ಮಾಡುವುದು. ಅಷ್ಟು ಮಾತ್ರ ಅಲ್ಲದೆ ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಕಳಿಸ್ಕೊಡ್ತಾ ಇದ್ದಾರಂತೆ. ಅಪಾಯಿಂಟ್ಮೆಂಟ್ ಕೊಟ್ಟು ಕಳಿಸ್ತಾ ಇದ್ದಾರಂತೆ ದೇವರು. ದೇವನಾಮಕ್ಕೆ ಸ್ತೋತ್ರ. ಲೂಕ 16ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಲೂಕ 16:17 ನಾವು ನೋಡಿದಾಗ, ನಂಬುವರಿಂದ ಈ ಸೂಚಕ ಕಾರ್ಯಗಳು ನಡೆಯುತ್ತವಂತೆ. ನಂಬುವರಿಂದ. ದೇವನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳನ್ನು ಮಾತನಾಡುತ್ತಾರೆ, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನು ಏನನ್ನಾದರೂ ಕುಡಿದರೂ ಕೂಡ ಅದು ಏನೂ ಆಗುವುದಿಲ್ಲ. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಹೆಸರನ್ನು ಹೇಳುವವರಾಗಿ, ಅಂದರೆ ಇನ್ ದ ನೇಮ್ ಆಫ್ ಜೀಸಸ್ ಐ ಕಮ್ಯಾಂಡ್ ಅಂತ ಇವಾಗ ನಾವು ಕಮ್ಯಾಂಡ್ ಮಾಡ್ತೇವೋ, ನಾವು ಕಮಾಂಡ್ ಮಾಡಿದಾಗ, ನಾವು ಅಧಿಕಾರವನ್ನು ಉಪಯೋಗಿಸಿಕೊಂಡಾಗ, ನಾವು ದೇವರ ಮಾತನ್ನು, ಯೇಸುವಿನ ನಾಮವನ್ನು ನಾವು ಉಚ್ಚರಿಸಿದಾಗ ಅಲ್ಲಿ ಅದ್ಭುತಗಳನ್ನು ನೋಡುವುದನ್ನು ನಾವು ಕಾಣ್ತೇವೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡಿದಾಗ, ನಂಬುವವರ ಮೂಲಕ ಈ ಸೂಚಕ ಕಾರ್ಯಗಳು ನಡೆಯುತ್ತವೆ. ಎಲ್ಲರಿಗೂ ನಡೆಯಲ್ಲ ಈ ಸೂಚಕ ಕಾರ್ಯಗಳು. ಎಲ್ಲರೂ ರೋಗಗ್ರಸ್ತರನ್ನು ಬಿಡಿಸುವುದಿಲ್ಲ, ಅಸ್ವಸ್ಥವಾದವರನ್ನು ಸ್ವಸ್ಥ ಮಾಡುವುದಿಲ್ಲ, ಸತ್ತವರನ್ನು ಬದುಕಿಸುವುದಿಲ್ಲ.
ಯಾರು ಮಾಡುತ್ತಾರೆ? ಪರಿಶುದ್ಧಾತ್ಮ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ದೇವರು ನಮಗೆ ತಿಳಿಸುವುದೇನೆಂದರೆ 16:17 ಅಧ್ಯಾಯ 17ನೇ ವಚನ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದಾಗ, ನಂಬುವವರಿಂದ ಮಾತ್ರ ಈ ಸೂಚಕ ಕಾರ್ಯ. ಯಾರು ಯೇಸು ಕ್ರಿಸ್ತನು ದೇವರೆಂದು ನಂಬುತ್ತಾರೋ, ಯಾರು ಯೇಸು ಕ್ರಿಸ್ತನು ರಕ್ಷಕನು ಒಡೆಯನೆಂದು ನಂಬುತ್ತಾರೋ ಅವರು ಮಾತ್ರ ಸೂಚಕ ಕಾರ್ಯಗಳನ್ನು ಅನುಭವಿಸ್ತಾರಂತೆ. ಅವರು ಮಾತ್ರ ಆ ಸೂಚಕ ಕಾರ್ಯಗಳನ್ನು ಮಾಡುತ್ತಾರೆ, ನೋಡುತ್ತಾರೆ ಅಂತೆ. ದೇವರು ಕೊಟ್ಟ ಅಧಿಕಾರವನ್ನು ಅವರು ಮಾತ್ರ ಉಪಯೋಗಿಸ್ಕೊಳ್ತಾರಂತೆ, ಎಲ್ಲರೂ ಅಲ್ಲ. ನನ್ನ ಹೆಸರು ಹೇಳಿ, ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಅಲ್ಲಿ ವಾಕ್ಯವು ಮುಂದೆ ನೋಡಿದಾಗ, ವಿಷ ಪದಾರ್ಥವೇನಾದರೂ ಕುಡಿದರೆ ಕೂಡ ಅದು ಏನೂ ಆಗುವುದಿಲ್ಲಂತೆ. ರೋಗಿಗಳ ಮೇಲೆ ಕೈ ಇಟ್ಟಾಗ ಗುಣವಾಗ್ತಾರಂತೆ. ಇದು ದೇವರು ನಮಗೆ ಕೊಟ್ಟಂಥ ಅಧಿಕಾರ. ತನ್ನ ಮಕ್ಕಳಾದ ನಮಗೆ ದೇವರು ಕೊಡುವಂಥ ಒಂದು ಆ ಒಂದು ಗಿಫ್ಟ್ಸ್, ಆ ಆಶೀರ್ವಾದ. ಯೇಸು ಸ್ವಾಮಿ ಆತನು ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ನಮಗೆ ಮಾದರಿಯಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದಾಗ, ನನ್ನನ್ನು ನಂಬುವವನು ನನಗಿಂತಲೂ ಹೆಚ್ಚಾದ ಕಾರ್ಯಗಳನ್ನು ಮಾಡ್ತಾನೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 35 ಅಲ್ಲಿಂದ 40 ವಾಕ್ಯದಲ್ಲಿ ನಾವು ನೋಡಿದಾಗ, ಅಲ್ಲಿ ಅನೇಕ ಅದ್ಭುತಗಳನ್ನು ನಾವು ನೋಡುತ್ತೇವೆ. ಯೇಸ್ವಾಮಿ ಶಿಷ್ಯರು ದೋಣಿಯಲ್ಲಿ ಹೋಗ್ತಾ ಇದ್ದರು. ಥಟ್ಟನೆ ಬಿರುಗಾಳಿ ಬೀಸಿತು. ಆಗ ಶಿಷ್ಯರೆಲ್ಲರೂ ಭಯ ಬೀಳ್ತಾ ಇದ್ದಾರೆ, ನಾವು ನಶಿಸಿ ಹೋಗುತ್ತೇವೇನೋ, ನಾವು ಸತ್ತು ಹೋಗುತ್ತೇವೇನೋ ಅಂತ. ಯೇಸು ಸ್ವಾಮಿಯನ್ನು, ಒಡೆಯನೇ ಎದ್ದಳು, ನಾವು ನಶಿಸಿ ಹೋಗುತ್ತಾ ಇದ್ದೇವೆ, ನಿನಗೆ ಚಿಂತೆ ಇಲ್ಲವೋ ಎಂದು ಕೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಮಲಗಿದರಂತೆ. ಈ ವಾಕ್ಯವನ್ನು ಧ್ಯಾನ ಮಾಡಬೇಕಾದರೆ ನಾವು ನೋಡಿದಾಗ, ಇವರು ಕೂಗಿಕೊಳ್ತಾ ಇದ್ದಾರೆ, ಇವರು ಅಳ್ತಾ ಇದ್ದಾರೆ, ಗಟ್ಟಿಯಾಗಿ ಕೂಗುತ್ತಾ ಇದ್ದಾರೆ. ಆದರೆ ಅಲ್ಲಿ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಮಲಗಿದಾರಂತೆ. ಅಲ್ಲಿ ಯೇಸು ಸ್ವಾಮಿ ಮಲಗಿರುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಆ್ಯಕ್ಚುಲಿ ಯೇಸು ಸ್ವಾಮಿ ಆತನು ಎದುರು ನೋಡ್ತಾ ಇದ್ದಾರಂತೆ. ಯಾಕಂದರೆ ನಾನು ಸಮಸ್ತ ಅಧಿಕಾರವನ್ನು ಇವರಿಗೆ ಕೊಟ್ಟಿದ್ದೇನೆ, ನನ್ನ ಜೊತೆ ಇಷ್ಟು ಸಮಯದಿಂದ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ನಾನು ಮಾಡುವ ಎಲ್ಲ ಕಾರ್ಯಗಳು ಕೂಡ ಇವರು ಕೂಡ ಮಾಡಬಲ್ಲರು ಎಂದು ದೇವರು ಇವರಿಗೆ ಕಲಿಸಿಕೊಟ್ಟಿದ್ದಾರಂತೆ. ಅದಕ್ಕೆ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಮಿರಾಕಲ್ಸ್ ಫ್ರಮ್ ದೆಮ್ ಅಂತ. ಅವರಿಂದ ನಾನು ಮಾಡಿಸ್ಬೇಕು. ಆ್ಯಕ್ಚುಲಿ ಯೇಸು ಸ್ವಾಮಿನ ಎದ್ದ ತಕ್ಷಣವೇ, ಅವರು ಎಬ್ಬಿಸಿದ ತಕ್ಷಣವೇ ಯೇಸು ಸ್ವಾಮಿ ಎದ್ದು ಹೇಳ್ತಾ ಇದ್ದಾರೆ, ಆ ಒಂದು ಬಿರುಗಾಳಿಯನ್ನು ದೇವರು ಗದರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಆ ಒಂದು ಪ್ರಾರ್ಥನೆ ಮಾಡಲಿಲ್ಲ ರೀ. ಬಿರುಗಾಳಿಯು ನಿಂತು ಹೋಗಬೇಕೆಂದು ದೇವರು ಪ್ರಾರ್ಥನೆ ಮಾಡಲಿಲ್ಲ. ಈಸ್ ಕಮ್ಯಾಂಡಿಂಗ್. ಆ ಸ್ಟಾರ್ಮ್ಗೆ ಕಮ್ಯಾಂಡ್ ಮಾಡ್ತಾ ಇದ್ದಾರೆ ದೇವರು. ಗದರಿಸಿದಾಗ ಪೀಸ್ ಬಿ ಸ್ಟಿಲ್, ಆ ವಿಂಡ್ ಇಮ್ಮಿಡಿಯೇಟಾಗಿ ಸೀಸ್ ಆಗೋಯ್ತಂತೆ, ನಿಂತು ಹೋಯ್ತಂತೆ, ಸುಮ್ಮನೆ ನಿಂತು ಹೋಯ್ತಂತೆ. ಗ್ರೇಟ್ ಕಾಮ್ ವಾಕ್ಯದಲ್ಲಿ ನಾವು ನೋಡಿದಾಗ ಅದೆಷ್ಟೋ ನಿಮ್ಮಳವಾಯಿತಂತೆ. ದೇವರು ಕೂಡ ನಮ್ಮಿಂದ ಅಪೇಕ್ಷಿಸ್ತಾ ಇದ್ದಾರೆ. ಯೇಸ್ವಾಮಿಯ ಆ ಒಂದು ಆತನ ಸೇವೆ ಜೀವನದಲ್ಲಿ ನೋಡಿದಾಗ ಎಲ್ಲಿ ಕೂಡ ಯೇಸ್ವಾಮಿ ಯಾವುದೇ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುವುದಿಲ್ಲ. ಎಲ್ಲ ಸಮಯದಲ್ಲಿ ಎಲ್ಲ ಅದ್ಭುತಗಳನ್ನು, ಎಲ್ಲ ಸೂಚಕ ಕ್ರಿಯೆಗಳನ್ನು ಕೇವಲ ಅಪ್ಪಣೆಯ ಮೂಲಕವಾಗಿ ತನಗೆ ಕೊಟ್ಟ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮಾಡುವುದನ್ನು ನಾವು ನೋಡ್ತೇವೆ. ಒಂದು ಸ್ಥಳದಲ್ಲಿ ಮಾತ್ರ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡಿದಾಗ ಅಲ್ಲಿ ಮಾತ್ರ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂದರೆ, ತಂದೆಯೇ, ನನಗಾಗಿ ಅಲ್ಲ, ಇವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಪ್ರಾರ್ಥನೆ ಯಾವಾಗಲೂ ನೀನು ಕೇಳಿ ಉತ್ತರವನ್ನು ಕೊಡುವ ದೇವರು ಎಂದು. ಆಮೇಲೆ ಇಮ್ಮಿಡಿಯೇಟಾಗಿ ಸೇಮ್ ಅಥಾರಿಟಿ, ಆ ಪವರ್ ಇಮ್ಮಿಡಿಯೇಟಾಗಿ ದೇವರು ಉಪಯೋಗಿಸ್ಕೊಂಡು ಲಾಜರ್ನೇ ನೀನು ಹೊರಗೆ ಬಾ ಅಂತ ಕರೀತಾ ಇದ್ದಾರೆ.
ದೇವನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಅಧಿಕಾರವನ್ನು ತನ್ನ ಮಕ್ಕಳಾದ ನಾವು ಉಪಯೋಗಿಸ್ಕೊಳ್ಬೇಕೆಂದು ದೇವರ ಚಿತ್ತವಾಗಿದೆ, ದೇವರ ಆಶೆಯಾಗಿದೆ. ದಾನಿಯೇಲ ಗ್ರಂಥ 11ನೇ ಅಧ್ಯಾಯ 32ನೇ ವಚನದಲ್ಲಿ 32ನೇ ವಾಕ್ಯದಲ್ಲಿ ನಾವು ನೋಡಿದಾಗ, ತನ್ನ ದೇವರು ಯಾರು ಎಂದು ಅರಿತಿರುವರು, ಅವರು ಬಲವನ್ನು ಹೊಂದಿ ಅದ್ಭುತಗಳನ್ನು, ಆಶ್ಚರ್ಯಗಳನ್ನು, ಎಕ್ಸ್ಪ್ಲಾಯ್ಟ್ಸ್, ದೇವರ ವಾಕ್ಯದಲ್ಲಿ ದೇ ವಿಲ್ ಡೂ ಎಕ್ಸ್ಪ್ಲಾಯ್ಟ್ಸ್, ದೊಡ್ಡದಾದ ಅದ್ಭುತ ಕಾರ್ಯಗಳು ಮಾಡ್ತಾರಂತೆ. ಗ್ರೇಟ್ ಥಿಂಗ್ಸ್ ದೇವರ ಹೆಸರಿನಲ್ಲಿ ತಮ್ಮ ದೇವರು ಯಾರು ಎಂದು ಗೊತ್ತಿದ್ದವರು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾರಂತೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ, ಪೇತ್ರ ಯೋಹಾನರು ಸೇವೆಗೆ ಹೋಗ್ತಾ ಇದ್ದಾರೆ, ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಆಗ ಒಂದು ಕುಂಟನಿಗೆ ಹೇಳ್ತಾ ಇದ್ದಾರೆ, ರೈಸ್ ಅಪ್ ಅಂಡ್ ವಾಕ್ ಇನ್ ದ ನೇಮ್ ಆಫ್ ಜೀಸಸ್ ಐ ಕಮ್ಯಾಂಡ್ ಯು ಅಂತ ಇದ್ದಾರೆ. ಅವರು ಪ್ರಾರ್ಥನೆ ಮಾಡಿಲ್ಲ, ಪೇತ್ರ ಯೋಹಾನರು ಪ್ರಾರ್ಥನೆ ಮಾಡಿಲ್ಲ, ಯೇಸ್ವಾಮಿ ಪ್ರಾರ್ಥನೆ ಮಾಡಿಲ್ಲ, ಬಸ್ಟ್ ದೇರ್ ಕಮ್ಯಾಂಡಿಂಗ್. ಆ ಡಿಸೀಸ್ಗೆ ಕಮ್ಯಾಂಡ್ ಮಾಡ್ತಾ ಇದ್ದಾರೆ, ಡೆವಿಲ್ಸ್ಗೆ ಕಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದೇ ದೇವರು ನಮ್ಮನ್ನು ಕೂಡ ಹೇಳ್ತಾ ಇದ್ದಾರೆ, ನಮಗೆ ಕೂಡ ಈ ದಿನದ ಸಂದೇಶ, I have given all authority and power to break the chains, to heal the diseases, to heal the sick people. ವ್ಯಾಧಿಗಳನ್ನು ಗುಣಪಡಿಸಲಿಕ್ಕೆ, ಸತ್ತವರನ್ನು ಬದುಕಿಸುವರಿ. ದೇವರು ಹೇಳ್ತಾ ಇದ್ದಾನೆ, ಸತ್ತು ಹೋದವರನ್ನ ನೀವು ಬದುಕಿಸ್ತೀರಿ. ಅಂಥ ಶಕ್ತಿ, ಅಂಥ ಪ್ರಭಾವ, ಅಂಥ ಅಥಾರಿಟಿಯನ್ನು ಕೊಡ್ತಾ ಇದ್ದಾನೆ ಮಕ್ಕಳೇ. ದೇವನಾಮಕ್ಕೆ ಸ್ತೋತ್ರ ಆಗಲಿ. ನಾವೆಲ್ಲರೂ ಒಂದು ಪ್ರಶ್ನೆಯನ್ನು ಮಾಡಿಕೊಳ್ಳೋಣ ಈ ಸಮಯದಲ್ಲಿ. ತನ್ನ ಮಕ್ಕಳಾದ ನಮಗೆ ದೇವರು ಕೊಟ್ಟ ಅಧಿಕಾರವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೇವೆ? ಆ ಅಧಿಕಾರವನ್ನು ನಾವು ಇಲ್ಲಿಯವರೆಗೆ ಉಪಯೋಗಿಸ್ಕೊಂಡಿದ್ದೀವೋ ಇಲ್ಲವೋ? ಎಷ್ಟು ಉಪಯೋಗಿಸ್ಕೊಳ್ತಾ ಇದ್ದೇವೆ? ಎಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇವೆ? ದೇವರು ಕೊಟ್ಟಂಥ ಅಧಿಕಾರವನ್ನು ಈ ಲೋಕಕ್ಕೆ ನಾವು ಉಪಯೋಗಿಸಿ ತೋರಿಸಬೇಕು. ದೇವರು ಯಾರು ಎಂದು, ದೇವರ ಶಕ್ತಿ ಏನು, ದೇವರ ಪ್ರಭಾವ ಏನು ನಾವು ದೇವರಿಗೆ ತೋರಿಸಬೇಕೆಂದು ದೇವರ ಶಕ್ತಿಯನ್ನು, ಅಧಿಕಾರವನ್ನು ನಮಗೆ ಕೊಡುವವನಾಗಿದ್ದಾನೆ. ನಾವು ಆ ಶಕ್ತಿಯನ್ನು ಅನುಭವಿಸುವುದು ಮಾತ್ರವಲ್ಲ, ಈ ಲೋಕಕ್ಕೆ ಕೂಡ ನಾವು ತೋರಿಸಬೇಕು. ನಾವು ಯಾರನ್ನು ಆರಾಧಿಸ್ತಾ ಇದ್ದೇವೆ, ನಾವು ಯಾರನ್ನು ಪೂಜೆ ಮಾಡ್ತಾ ಇದ್ದೇವೆ, ನಾವು ಯಾರನ್ನು ಸ್ತುತಿಸ್ತಾ ಇದ್ದೇವೆ, ಅವರು ನಮಗೆ ಕೊಡುವಂಥ ಅಧಿಕಾರಗಳು, ಅವರು ನಮಗೆ ಕೊಡುವಂಥ ಬ್ಲೆಸ್ಸಿಂಗ್ಸ್ ಏನು ಅಂತ ಈ ಲೋಕಕ್ಕೆ ನಾವು ತೋರಿಸ್ಕೊಡಬೇಕು. ಹಾಗೆ ಮಾಡಲು ತಂದೆ ದೇವರು ನಮಗೆ ತನ್ನ ಪವಿತ್ರಾತ್ಮದ ಸಹಾಯದೊಂದಿಗೆ ನಾವು ನಡೆಸಿಕೊಡಲಿ. ಆಮೇನ್. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೊನೆಯದಾಗಿ, ನಮಗೆ ಸಮಸ್ತ ಅಧಿಕಾರವನ್ನು ಪರಲೋಕದಲ್ಲಿಯೂ ಭೂಮಿಯಲ್ಲಿಯೂ ಕೊಟ್ಟಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಶಿಷ್ಯರನ್ನು ಕಳುಹಿಸಿದ ಹಾಗೆ ನಿನ್ನ ಪರಲೋಕದ ಶುಭ ವರ್ತಮಾನವನ್ನು ಸಾರಲು ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೆ, ನಿನಗೆ ಸ್ತೋತ್ರ. ಅಪ್ಪ, ಎಲ್ಲ ಅಧಿಕಾರವನ್ನು ನಮಗೆ ಕೊಟ್ಟಿದ್ದೆ. ರೋಗಗಳ ಮೇಲೆ, ದೆವ್ವಗಳ ಮೇಲೆ, ಸೈತಾನನ ಮೇಲೆ, ಸತ್ತವರನ್ನು ಬದುಕಿಸಲಿಕ್ಕೂ, ಅಸ್ವಸ್ಥವಾದವರನ್ನು ಸ್ವಸ್ಥ ಮಾಡಲಿಕ್ಕೂ ನಮಗೆ ಕೊಟ್ಟಂಥ ಎಲ್ಲ ಅಧಿಕಾರಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪ್ರೀತಿಯನ್ನು, ನಿನ್ನ ಅಧಿಕಾರವನ್ನು ನಾವು ಒಪ್ಪಿಕೊಂಡು ಅದರ ಪ್ರಕಾರವಾಗಿ ನಾವು ಜೀವಿಸಲು ಸಹಾಯ ಮಾಡು. ಇಂದಿನಿಂದ ಸ್ವಾಮಿ, ನೀವು ಹೇಳಿದ ಹಾಗೆ, ನೀವು ಆಜ್ಞಾಪಿಸಿದ ಹಾಗೆ ಎಲ್ಲದರ ಮೇಲೆ ಅಧಿಕಾರದಿಂದ ನಾವು ನಂಬಲು, ಅಧಿಕಾರದಿಂದ ನಾವು ಉಚ್ಚರಿಸಲು, ಯೇಸುವಿನ ನಾಮದಲ್ಲಿ ಎಂದು ಹೇಳಿ ಎಲ್ಲ ಅಧಿಕಾರವನ್ನು ನಾನು ಉಪಯೋಗಿಸಲು ನಮಗೆ ಶಕ್ತಿಯನ್ನು ಕೊಡು ಸ್ವಾಮಿ. ನಿನ್ನ ಆತ್ಮದ ಬಲದಿಂದ ತುಂಬಿಸು ಸ್ವಾಮಿ. ನಿನ್ನ ಹೃದಯಾನುಸಾರಿಗಳಾಗಿ ಜೀವಿಸಲು ಸಹಾಯ ಮಾಡು. ನಿನ್ನ ಚಿತ್ತವನ್ನು ನೆರವೇರಿಸಿ ವಿಧೇಯರಾಗಲು ಸಹಾಯ ಮಾಡು. ಆತ್ಮದ ಸಂಪಾದಕರನ್ನಾಗಿ ಮಾಡಿರಿ ಸ್ವಾಮಿ. ಆತ್ಮಪೂರ್ಣವುಳ್ಳವರನ್ನಾಗಿ ಮಾಡಿರಿ.
ಆತ್ಮದ ಅಭಿಷೇಕದಿಂದ ತುಂಬಿಸು, ಆತ್ಮದ ವರಗಳಿಂದ ತುಂಬಿಸು ಸ್ವಾಮಿ. ಅಯ್ಯ, ಯಾವ ಅಧಿಕಾರದಿಂದ ನಮ್ಮನ್ನು ಕಳುಹಿಸಿಕೊಟ್ಟಿಯೋ ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ನಿಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ನಿನಗಾಗಿ, ನಿನ್ನ ಮಹಿಮೆಗಾಗಿ ಜೀವಿಸಲು ಸಹಾಯ ಮಾಡಬೇಕೆಂದು, ಈ ವಾಕ್ಯವು 100% ಫಲವನ್ನು ಕೊಡುವಂತೆ ಸಹಾಯ ಮಾಡಬೇಕೆಂದು, ಈ ವಾಕ್ಯವು ಪ್ರತಿ ಹೃದಯದಲ್ಲಿ ಭದ್ರಪಡಿಸಬೇಕೆಂದು, ಹೀಗೋ ಕೇಳುವವರೆಲ್ಲರಿಗೂ ಬೇಕಾದ ನಿನ್ನ ಶುಭೆಯು, ಕೃಪೆಯು, ಆಶೀರ್ವಾದವು, ಆರೋಗ್ಯವು, ಅಭಿವೃದ್ಧಿಯು ಎಲ್ಲ ವಿಷಯದಲ್ಲಿ ಅವರ ಕುಟುಂಬಗಳಲ್ಲಿ ನೆರವೇರಲಿ. ನಿನಗೆ ಘನಮಾನ ಮಹಿಮೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ನಾವೆಲ್ಲರೂ ಒಟ್ಟಾಗಿ ಪ್ರಭು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಮ್ಮನಸ್ಸಿಂದ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನದೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿ ನಮ್ಮ ಮೇಲೆ ದಯವಿಡಲಿ. ಯೆಹೋವನು ನಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್.